ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಷ್ಟಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗೀತಾ ತಾತ್ಪರ್ಯದ ಮತ್ತು ಗೀತಾ ಭಾಷ್ಯದ ಮುಕ್ತ ಶಬ್ದಕ್ಕೆ ಅರ್ಥ ಏನ್ ಬಂತು ಅನ್ನೋದನ್ನ ನೋಡಿದೆವು. ಅಂಗವನ್ನ ತೊರೆದ, ದೇಹದ ಅಭಿಮಾನವನ್ನ ತೊರೆದ ಅಂತ ಒಂದು ಅರ್ಥದಲ್ಲಿ ಬಂತು. ಸ್ವಾತಂತ್ರ್ಯ ಭಾವದಿಂದ ಮುಕ್ತನಾದ, ಬಿಡುಗಡೆ ಹೊಂದಿದ ಅಂತ ಇನ್ನೊಂದು ಅಂಶವನ್ನು ಕೂಡ ನೋಡಿದೆವು. ಜ್ಞಾನಾವಸ್ಥಿತ ಚೇತಸಃ, ಜ್ಞಾನ ಅನ್ನೋದು ಪರಮಾತ್ಮನ ಜ್ಞಾನ. ಅದರಲ್ಲಿ ಎಚ್ಚರದಲ್ಲಿ ಇರುವಂಥವನು ಅವಸ್ಥಿತ, ಅವಸ್ಥಾನ ಅಂದರೆ ಗಮನ ಇಟ್ಟು ಅದರಲ್ಲೇ ಸ್ಥಿರವಾಗಿ ನೆಲೆಸುವುದು. ಅವಸ್ಥಿತ ಚೇತಸಃ ಯಜ್ಞಾಯಾಚರತ ಕರ್ಮ, ಯಜ್ಞಕ್ಕಾಗಿ ಕರ್ಮವನ್ನು ನಡೆಸುವವನು ಅಂತ ಬಂದಾಗ ಯಜ್ಞ ಅಂದ್ರೆ ಏನು? ಯಜ್ಞೋ ವೈ ವಿಷ್ಣು ಅನ್ನುವ ಭಾವದ ಅರ್ಥವನ್ನು ಕೂಡ ನೋಡಿದೆವು. ಸಮಗ್ರಂ ಪ್ರವಿಲೀಯತೆ, ಸಮಗ್ರ ಅನ್ನೋದಕ್ಕೊಂದು ಅಂಶವನ್ನ ನಿರೂಪಣೆ ಮಾಡಿದ್ರು. ಆದ್ಯಂತದ ಎಲ್ಲವೂ ಕೂಡ, ಅಗ್ರ ಅಂದ್ರೆ ಈ ಅಗ್ರ ಆ ಅಗ್ರ ಎರಡೂ ಸೇರಿ ಸಮಗ್ರ. ಅಗ್ರಾಭ್ಯಾಂ ಸಹಿತ ಸಮಗ್ರ, ತಂ ಸಮಗ್ರಂ. ಕ್ರಿಯಾವಿಶೇಷವಾಗಿ ಕರ್ಮದ ಆದ್ಯಂತ ಎಲ್ಲವೂ ಕೂಡ ಪ್ರವಿಲೀಯತೆ. ಅಲ್ಲ, ಪ್ರಾರಬ್ಧ ಮುಗಿಯುವುದಿಲ್ವಲ್ಲ ಅಂದ್ರೆ ಯಜ್ಞ ರೂಪವಾಗಿ ಮಾಡುವುದಾದ್ರಿಂದ ಜ್ಞಾನಾವಸ್ಥಿತ ಚೇತಸ್ಕನಾಗಿ ಪರಮೇಶ್ವರನ ತತ್ವಜ್ಞಾನದಿಂದ ಕೂಡಿಕೊಂಡು ಪ್ರಾರಬ್ಧವನ್ನು ಅನುಭವಿಸುವುದಾದ್ರಿಂದ ಹೊಸ ಕರ್ಮ ಹುಟ್ಟುವುದಿಲ್ಲ ಅನ್ನೋದೇ ಮುಖ್ಯ ಅದರ ಫಲ. ಆದ್ರಿಂದಾಗಿ ಅದು ಅನಿವಾರ್ಯ ಅನ್ನುವ ದೃಷ್ಟಿಯಿಂದ ಅದರ ದೋಷ ಅನ್ನೋದು ಆತನನ್ನು ಕಾಡುವುದಿಲ್ಲ ಅಂತ ನಾವು ಇಷ್ಟು ಗಮನಿಸಿದ್ದಾಯಿತು. ಮುಂದಿನ, ಯಾಕೆಂದ್ರೆ ಹಿಂದೆ ಅಥವಾ ಇನ್ನು ಮುಂದೆ ಬರುತ್ತೆ ಅನ್ಸುತ್ತೆ, ಜ್ಞಾನಾಗ್ನಿದಗ್ಧ ಕರ್ಮಾಣಂ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ ಮಾತುಗಳೆಲ್ಲ ಬಂದಾಗ ಜ್ಞಾನದಿಂದ ಕೂಡಿರುವ ಕರ್ಮಕ್ಕೆ ಎಂದೂ ಕೂಡ ಮತ್ತೆ ಬಂಧಕದ ಸ್ವರೂಪ ಹುಟ್ಟುವುದಿಲ್ಲ, ಅದು ಮೋಚಕವೇ ಆಗತ್ತೆ ಅಂತ ನಿರೂಪಣೆ ಮಾಡಿದ್ದಾರೆ. ಮುಂದೆ ಬ್ರಹ್ಮಾರ್ಪಣಂ, ಬ್ರಹ್ಮಹವಿರ್, ಬ್ರಹ್ಮಾಗ್ನೌ, ಬ್ರಹ್ಮಣಾಹುತಂ, ಬ್ರಹ್ಮೇವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಪರಮಾತ್ಮನೇ ಅರ್ಪಣೆಗೆ ಯೋಗ್ಯ, ಬ್ರಹ್ಮವೇ ಅರ್ಪಣ, ಬ್ರಹ್ಮವೇ ಹವಿಸ್ಸು, ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮವೇ ಹೋಮಿಸಿತು. ಬ್ರಹ್ಮವೇ ಆದ್ದರಿಂದ ಸೇರಬೇಕಾದ ಕರ್ಮವೂ ಕೂಡ ಬ್ರಹ್ಮವೇ ಸಮಾಧಿಯೊಡನೆ ಅವನನ್ನ ಸೇರುತ್ತೆ. ಅಥವಾ ಅದನ್ನ ಆ ಕ್ರಿಯಾ ಸ್ವರೂಪವನ್ನಾಗಿ ನಿರೂಪಣೆ ಮಾಡಿದ್ಮೇಲೆ ಈಗ ಅವನಿಗೆ ಸಂಬಂಧಪಟ್ಟದ್ದು ಅಂತ ಹೇಳುವುದಾದ್ರೆ ಬ್ರಹ್ಮದಲ್ಲಿ ಅರ್ಪಣೆ, ಬ್ರಹ್ಮನಿಗೆ ಸಂಬಂಧಿಸಿದ್ದು ಹವಿಸ್ಸು, ಬ್ರಹ್ಮನ ಅಡಿಯಾಳಾಗಿರುವ ಅಗ್ನಿಯಲ್ಲೇ ಬ್ರಹ್ಮನೇ ಹೋಮ ಮಾಡ್ತಾನೆ. ಬ್ರಹ್ಮನೇ ನಾವು ಸೇರಬೇಕಾದ ತಾಣವಾದ್ದರಿಂದ ಬ್ರಹ್ಮನೇ ನಡೆಸುವ ಕರ್ಮ ಸಮಾಧಿಯ ಜೊತೆಗೆ
ನಮ್ಮನ್ನ ಕರೆದೊಯ್ಯುತ್ತೆ. ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಅದು ಶಬ್ದ ಬಿಡಿಸಿದ ಮೇಲೆ ಗೊತ್ತಾಗುತ್ತೆ. ಎಲ್ಲವೂ ಬ್ರಹ್ಮನಿಂದ ಅಂತ. ಯಜ್ಞವೂ ಅವನೇ, ಯಜ್ಞದಲ್ಲಿ ಮಾಡಿಸೋನು ಅವನೇ, ಯಜ್ಞದಲ್ಲಿ ಫಲ ಕೊಡುವವನು ಅವನೇ, ಯಜ್ಞದಿಂದ ಪ್ರತಿಪಾದ್ಯನು ಅವನೇ, ಎಲ್ಲವೂ ಅವನೇ ಅನ್ನುವ ಸರ್ವ ಸ್ವರೂಪವಾದ ಕ್ರಿಯಾ ವ್ಯವಸ್ಥೆ ಇರಬಹುದು, ಜ್ಞಾನದ ವ್ಯವಸ್ಥೆ ಇರಬಹುದು, ವಸ್ತುವಿನಲ್ಲಿ ಆವರಿಸಿಕೊಂಡ ತತ್ವ ಇರಬಹುದು, ಎಲ್ಲವೂ ಭಗವಂತನೇ ಆಗಿದ್ದಾನೆ ಅನ್ನುವುದನ್ನು ಹೇಳಲಿಕ್ಕೆ ಹೊರಟ ಮಾತು. ಎಲ್ಲಿಯೂ ಶ್ಲೋಕದ ತಾತ್ಪರ್ಯ ಬಿಟ್ಟು ಬೇರೆ, ಅಂದ್ರೆ ಶ್ಲೋಕದ ಶಬ್ದಾರ್ಥ ಬಿಟ್ಟು ಬೇರೆ ಮಾತಾಡದವರೆಲ್ಲ ಇಲ್ಲಿ ಪುಟಗಟ್ಲೆ ಬರೆದಿದ್ದಾರೆ. ಯಾಕೆಂದ್ರೆ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ ಶಬ್ದ ಇರುವುದರಿಂದ ಎಲ್ಲವನ್ನೂ ಏಕಮುಖಗೊಳಿಸುವಂತಹ ಪ್ರಯತ್ನಗಳು ಈ ಪದ್ಯದಲ್ಲಿ, ಅಂದ್ರೆ ಬ್ರಹ್ಮ ಅಧ್ಯಸ್ಥವಾಗಿದೆ. ಇಡೀ ಜಗತ್ತು ಬ್ರಹ್ಮನಲ್ಲಿ ಈ ಜಗತ್ತು ಅಧ್ಯಸ್ಥವಾಗಿದೆ. ಇರುವುದು ಚಿಪ್ಪು, ಆದ್ರೆ ಕಾಣುವುದು ಬೆಳ್ಳಿ. ಇರುವುದು ಬ್ರಹ್ಮ, ಕಾಣುವುದು ಪ್ರಪಂಚ ಅಂತ ಒಟ್ಟು ಅಧ್ಯಾಸ ಅಂತ ಮಾತನಾಡುವ ಭಾಷೆಯ ಸಾರ. ಅದು ಕೆಲವೊಮ್ಮೆ ಅರ್ಥವೇ ಆಗುದಿಲ್ಲ, ಯಾಕೆ ಏನು ಹೇಳಿಕೊಟ್ಟಿದ್ದಾರೆ ಅಂತ. ಆದ್ರೆ ಇರುವುದು ಚಿಪ್ಪು, ಕಾಣುವುದು ಬೆಳ್ಳಿ ಅನ್ನೋದು ತಪ್ಪು. ಕಾಣುವುದು ಚಿಪ್ಪೆ, ಕಂಡದ್ದನ್ನ ಬೆಳ್ಳಿ ಅಂತ ಭ್ರಮಿಸುವುದಷ್ಟೇ. ಅದು ಬ್ರಹ್ಮ ಕಾಣುವುದಲ್ಲ. ಇರುವುದು ಬ್ರಹ್ಮ, ಅದು ಕಾಣುವುದಿಲ್ಲ. ಕಾಣದ ಅಧಿಷ್ಠಾನದಲ್ಲಿ ಪ್ರಪಂಚದ ಭ್ರಮೆ ಬರುವುದು ಹೇಗೆ? ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕೆಂದ್ರೆ ಗೊತ್ತಿದ್ದದ್ದು ಮಾತ್ರ ಭ್ರಮೆ. ಈಗ ಬೆಳ್ಳಿ ಗೊತ್ತಿದ್ರೆ ಮಾತ್ರ ಚಿಪ್ಪಿನಲ್ಲಿ ಬೆಳ್ಳಿಯ ಜ್ಞಾನ ಬರುತ್ತೆ. ನಮ್ಗೆ ಈಗ ಏನಾಗಿದೆ ಅಂದ್ರೆ ಆಚೆ ಚಿಪ್ಪು ಗೊತ್ತಿಲ್ಲ, ಬೆಳ್ಳಿಯೂ ಗೊತ್ತಿಲ್ಲ. ಗೊತ್ತಿಲ್ಲದ ಚಿಪ್ಪಿನಲ್ಲಿ ಗೊತ್ತಿಲ್ಲದ ಬೆಳ್ಳಿಯನ್ನ ಕಾಣುವುದು ಹೇಗೆ ಅನ್ನೋ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಕಾಣಬಹುದು, ಆದ್ರೆ ಅದು ಕಾಣುವುದರಿಂದ ಆ ವಸ್ತುವಿನ ಕ್ರಿಯಾರೂಪ, ಈಗ ಬೆಳ್ಳಿ ಅಂತ ಕಂಡಿತು ಅಂದ್ರೆ ಅದ್ರದ್ದು ಬೆಳ್ಳಿದ ಹರಿವಾಣ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಕ್ರಿಯೆ ಇಲ್ಲ. ಚಲಿಸದ ಮರ ಚಲಿಸಿದ ಕಾಣುತ್ತೆ ನಾವು ಗಾಡಿಯಲ್ಲಿ ಹೋಗುವಾಗ. ವಸ್ತುತಃ ಮರ ಚಲಿಸುವುದಲ್ಲ, ನಮ್ಮ ಚಲನ ಕ್ರಿಯೆ ಮರಗಳಲ್ಲಿ ಕಾಣುತ್ತಷ್ಟೇ. ನಾವು ಮುಂದೆ ಹೋಗ್ತಾ ಇರುವುದನ್ನ ಅದು ಹಿಂದೆ ಹೋಗುವುದರ ಕಡೆಗೆ ಆರೋಪಿಸಿಕೊಂಡಾಗ ನಿಷ್ಕ್ರಿಯವಾದ ಮರ ಸಕ್ರಿಯವಾಗಿ ಹಿಂದಕ್ಕೆ ಚಲಿಸಿದಂತೆ ಕಾಣುತ್ತೆ. ಹಾಗಾಗಿ ಇದು ಅಭೇದವನ್ನ, ಮಾಯೆಯನ್ನ ಹೇಳ್ತಾ ಇದೆ ಅಂತ ಅನ್ನೋದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುತ್ತೆ. ಆದ್ರಿಂದ ನಂಬಿಕೆ ಒಂದು ಕಡೆಯಿಂದ ಮೂಡಿಬಿಟ್ರೆ ಆಮೇಲೆ ಎಲ್ಲಾ ವಾಕ್ಯಗಳು ಅವ್ರಿಗೆ ಬೇಕಾದ ಕಾಣ್ಲಿಕ್ಕೆ ಶುರುವಾಗುತ್ತೆ. ಆಚಾರ್ಯರ ಮಾತೇನು? ಜ್ಞಾನಾವಸ್ಥಿತ ಚೇತಸಃ. ಇನ್ನು ರಾಮಾನುಜರು ಕೂಡ ಎಲ್ಲ ಪರಮಾತ್ಮನ ನೆಪವಾಗಿ ನಡೆಯುವಂಥದ್ದು ಅಂತ ನಿರೂಪಣೆ ಮಾಡ್ತಾರೆ. ಅದರಿಂದ ಅದರಲ್ಲಿ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆಚಾರ್ಯರು ಏನ್ ಹೇಳ್ತಾರೆ? ಜ್ಞಾನಾವಸ್ಥಿತ ಚೇತಸ ಅಂತ ಮಾತು ಬಂತಲ್ಲ, ಅದರದ್ದು ಒಂದು ಪ್ರಾಕ್ಟಿಕಲ್ ಪರಿಚಯವನ್ನ ಕೊಡುವುದಕ್ಕೋಸ್ಕರ ಈ ಮಾತು. ಸ್ವರೂಪ ಏನು ಹಾಗಂದ್ರೆ ಬ್ರಹ್ಮಾರ್ಪಣಂ ಅಂತ ಶಬ್ದ ಹೇಳಿದೆ. ಎಲ್ಲ ಕಡೆನೂ ಬ್ರಹ್ಮ ಶಬ್ದ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಮೇಲ್ನೋಟಕ್ಕೆ ಹಾಗನ್ಸತ್ತೆ. ಇದೆಲ್ಲ ಬ್ರಹ್ಮನದ್ದು. ಸರ್ವಮೇತದ್ ಬ್ರಹ್ಮ ಅಂದ್ರೆ ಒಟ್ಟು ಶ್ಲೋಕದಲ್ಲಿ ಸರ್ವಮೇತದ್ ಬ್ರಹ್ಮ ಅಂತ ಕಾಣುತ್ತೆ. ಸರ್ವಂ ಕಲ್ವಿದಂ ಬ್ರಹ್ಮ. ಹವಿಸ್ಸು ನೀನೇ, ಅಗ್ನಿಯು ನೀನೇ, ಕುಂಡವು ನೀನೇ, ಹಾಕೋನು ನೀನೇ,
ಹಾಕಿದವನು ಹೇಳಿದ ಮಂತ್ರವು ನೀನೇ, ಫಲವು ನೀನೆ, ಎಲ್ಲವೂ ನೀನೇ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿದ್ದಕ್ಕೆ ಒಳ್ಳೆ ಉದಾಹರಣೆಯಾಗಿ ಇದು ಕಾಣುತ್ತೆ. ಸರಿ, ಹಿಂದಿದ್ದಕ್ಕೆ ಮುಂದಿದ್ದಕ್ಕೆ ಏನ್ ಗತಿ? ಇಲ್ಲಿ ನಮಗೆ ಬೇಕಾದ ಅರ್ಥ ಮೇಲ್ನೋಟಕ್ಕೆ ಕಾಣುತ್ತೆ ಅಂದ ಮಾತ್ರಕ್ಕೆ ಹಿಂದೆ ಮುಂದೆ ಬಂದ ಶ್ಲೋಕದಲ್ಲಿ ಕಂಡ ಇದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳೆಲ್ಲ ಸುಳ್ಳ. ಅವನ್ ಯಜ್ಞಾಯ ಆಚರತ ಕರ್ಮ, ಅವನಿಗೋಸ್ಕರ ನಡೆಸುವುದು ಅಂತ, ಅವನೇ ನಡೆಸುವುದು ಅಂತ ಹೇಳಿದ್ಮೇಲೆ ಅವನಿಗೋಸ್ಕರ ನಡೆಸುವುದು ಏನಿದೆ? ಇನ್ನೊಬ್ಬ ಇದ್ರೆ ಅವನಿಗೋಸ್ಕರ ಇವನು ಮಾಡುವುದು ಅಂತ ಆಗುತ್ತೆ. ಈಗ ಹಲವು ಪ್ರಶ್ನೆಗಳು ಮತ್ತೆ ಮತ್ತೆ ಕಾಡುತ್ತೆ, ಉದ್ಯಂತಿ ಹುಟ್ಟಿಕೊಳ್ತಾವೆ. ಇದೆಲ್ಲವೂ ಬ್ರಹ್ಮ ಅಂದ್ರೆ ಎಲ್ಲವೂ ಅದರ ಅಧೀನ ಅಂತ ಅರ್ಥ. ಎಲ್ಲ ನೀವೇ. ಈ ಮನೆಯಲ್ಲಿರುವ ಪ್ರತಿಯೊಂದು ಕರ್ಟನ್ನು, ಗೋಡೆ, ಕಿಟಕಿ, ಬಾಗಿಲು, ನೆಲ, ಕಾಟು, ತಲ್ಗಿಂಬು ಎಲ್ಲ ನೀವೇ ಅಂತ ಅರ್ಥನಾ? ಇಡೀ ಮನೆಯಲ್ಲಿ ನೀವು ಒಳಗೆ ಬರಬಹುದು ಅಂದ್ರೆ ನಮ್ಗೆ ಬರ್ಲಿಕ್ಕಾಗುತ್ತೆ. ಒಳಗೆ ಬರ್ಲಿಕ್ಕೆ ನೀವು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಾವು ಒಳಗೆ ಬರ್ಲಿಕ್ಕಾಗಲ್ಲ. ಅದರಿಂದಾಗಿ ಎಲ್ಲ ನೀವೇ. ರಕ್ಷಣೆ ಬೇಕಿದೆ, ಹೊರಗಡೆ ಮಳೆ ಇದೆ, ಆದ್ರಿಂದ ನಮ್ಗೆ ಈಗ ಗತಿ ನೀವೇ ಅನ್ನುವ ಅರ್ಥದಲ್ಲಿ ಆ ಮಾತು ಬರುತ್ತೆ ಹೊರತು ಮನೆಯಲ್ಲಿರುವ ಎಲ್ಲವೂ ನೀವೇ ಅಂತ ಅರ್ಥ ಹೇಗಲ್ವೋ, ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುವು ಅವನದ್ದೇ ಸ್ವರೂಪವಾಗಿದೆ ಅಂತ ಅರ್ಥದಲ್ಲಿ ಅಲ್ಲ. ಈ ಅಂಶ ಪದ್ಮಪುರಾಣದಲ್ಲಿ ನಿರೂಪಣೆಗೊಂಡಿದೆ. ಮುಂದಿನ ಪುಟದಲ್ಲಿದೆ. ಮುಂದಿನ ಪುಟಕ್ಕೆ ಹೋಗೋಣ. ತಥಾಹಿ ಯಾರಿದ್ದಾರೆ ಪುಟ ತಿರುಗಿಸೋರು? ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತ ಒಂದು ಮಾತು. ತ್ವದಧೀನಂ ಯತಃ ಸರ್ವಂ, ಅಲ್ಲೇ 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 ಕೆಳಗೆ ಹೋಗಿ, ಅಲ್ಲಿ ಬಂತಲ್ಲ ಮೇಲೆ. ತ್ವದಧೀನಂ ಯತಃ ಸರ್ವಂ ತತಃ ಸರ್ವೋ ಭವಾನಿತಿ ವದಂತಿ ಮುನಯಃ ಸರ್ವೇ ನತು ಸರ್ವಸ್ವರೂಪತಃ ಇತಿ ಪಾದ್ಮೇ. ತ್ವದಧೀನಂ ಯತಃ ಸರ್ವಂ, ಸರ್ವಂ ಯತಃ ತ್ವದಧೀನಂ ಅತಃ ಸರ್ವೋ ಭವಾನ್. ಅದರಿಂದಾಗಿ ನಿಮ್ಮನ್ನ ಸರ್ವಃ ಅನ್ನುವ ಶಬ್ದದಿಂದ ಕರೀತಾರೆ. ಎಂದು ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದನ್ನೇ. ಎಲ್ಲವನ್ನೂ ನೀನು ತುಂಬಿಕೊಂಡಿದ್ದೆ, ಆದ್ರಿಂದಾಗಿ ನಿನ್ನನ್ನ ಸರ್ವ ಅನ್ನುವ ಶಬ್ದದಿಂದಲೇ ಕರೀತಾರೆ. ಸರ್ವ ಶರ್ವ ಶಿವ ಸ್ಥಾಣುರ್ ಅಂತ ಅಲ್ಲೂ ಭಗವಂತನಿಗೆ ಸರ್ವ ಅನ್ನುವ ಹೆಸರಿದೆ. ಯಾರು ಹೇಳುದು? ಯಾರ್ಯಾರೋ ದಡ್ರು ಹೇಳಿದ್ರೆ ಉಪಯೋಗ ಇಲ್ಲ. ವದಂತಿ ಮುನಯ ಸರ್ವೇ ನತು ಸರ್ವ ಸ್ವರೂಪತಃ, ಇದು ಸ್ಪಷ್ಟವಾಗಿದೆ ಅಲ್ಲಿ. ಸರ್ವ ಸ್ವರೂಪತಃ ನೀನು ವಸ್ತು ವಿಷಯಕ ಅಲ್ಲ. ನತು ಸರ್ವ ಸ್ವರೂಪತಃ, ಎಲ್ಲ ವಸ್ತುವೇ ನೀನು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇಲ್ಲ. ಆದ್ರಿಂದಾಗಿ ಮುನಿಗಳು ಹೇಳಿದ ಮಾತಂತೆ ನಾವು ಅದನ್ನ ಗಮನ ಹರಿಸಬೇಕಾದದ್ದು. ಭಗವಂತನಿಗೆ ಎಲ್ಲ ವಸ್ತುಗಳ ಮೇಲೆ ನಿಯಂತ್ರಣ ಇದೆ, ಎಲ್ಲ ವಸ್ತುಗಳಲ್ಲಿ ಆತನ ಕಾರ್ಯಭಾರ ದೊಡ್ಡದಿದೆ ಅಂದಕ್ಕೋಸ್ಕರ ಈ ಮಾತನ್ನ ಹೇಳುವುದು ಹೊರತು ಎಲ್ಲ ವಸ್ತುಗಳ ಸ್ವರೂಪವೇ ಭಗವಂತನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಅಲ್ಲ. ನತು ಸರ್ವ ಸ್ವರೂಪತ. ಇಂಥದ್ದು ಎಷ್ಟು ಕಡೆ ಬರುತ್ತೋ ಅದೆಲ್ಲ ಸಂದರ್ಭಗಳಲ್ಲೂ ಈ ಅಭಿಪ್ರಾಯದಲ್ಲೇ ನಮಗೆ ವಸ್ತುವನ್ನ ಗಮನಿಸಬೇಕು ಹೊರತು ಎಲ್ಲವೂ ನೀನೇ ಅನ್ನುವ ಅಭಿಪ್ರಾಯದ್ದಲ್ಲ. ಇನ್ನು
ಮುಂದೆ ಮತ್ತೆ ಅದರ ಸರ್ವಂ ತತ್ಪ್ರಜ್ಞಾನ ನೇತ್ರಂ ಇತಿ ಚ ಸರ್ವಂ ಏತಂ ಹ್ಯೇವಂ ಬಹ್ರುಚಾಹ ಇತಿ ಇತ್ಯಾದಿ ಚ. ಅದು ಐತರೇಯ ಉಪನಿಷತ್ತಿನ ಮಾತು. ಮೊದಲಿನದ್ದು ಐತರೇಯದ್ದೇ. ಎಲ್ಲವೂ ಪ್ರಜ್ಞಾ ಸ್ವರೂಪದಲ್ಲಿ ಇರುವ ಪರಮಾತ್ಮನಿಂದ ನಿಯಂತ್ರಣಕ್ಕೆ ಒಳಪಟ್ಟಿದೆ, ಪರಮಾತ್ಮನ ನಿಯಂತ್ರಣದಲ್ಲಿದೆ ಅಂತ ಉಪನಿಷತ್ತು ಹೇಳುತ್ತೆ. ಆದ್ರಿಂದಾಗಿ ಅವನನ್ನು ಸರ್ವ ಅನ್ನುವ ಶಬ್ದದಿಂದ ಗುರುತಿಸಬೇಕು ಅನ್ನುವ ಮಾತು ಬಂದಿದೆ. ಅದೇ ರೀತಿ ಈ ಎಲ್ಲ ಇವನನ್ನೇ ಮಂತ್ರಗಳು ಇವನನ್ನೇ ಹೇಳುತ್ತೆ. ಬಕುರ್ಚ ಅಂದ್ರೆ ಋಗ್ವೇದ. ಋಗ್ವೇದದ ಎಲ್ಲ ಮಂತ್ರಗಳು ಕೂಡ ಏತಮೇವ, ಇವನನ್ನೇ, ಏತಂ ಹ್ಯೇವ, ಈ ಭಗವಂತನನ್ನೇ ಪ್ರತಿಪಾದಿಸುತ್ತವೆ. ಅಂದ್ರೆ ಪ್ರಜ್ಞಾ ಸ್ವರೂಪ ಅಂದ್ರೆ ಎಲ್ಲದರ ಅರಿವು ಅವನಿಗಿದೆ, ಆದ್ರಿಂದಾಗಿ ಎಲ್ಲವೂ ಅವನ ವಶದಲ್ಲಿದೆ ಅಂತಾಗತ್ತೆ. ಆದ್ರಿಂದಾಗಿ ಎಲ್ಲವೂ ಅವನೇ ಅಂತ ಶಬ್ದ ಬಳಸುವುದು ಎಲ್ಲದರ ಪ್ರಜ್ಞೆ ಆತನಿಗಿದೆ ಅಂತ ಅರ್ಥ. ಎಲ್ಲವೂ ಅವನ ವಶದಲ್ಲಿದೆ ಮತ್ತು ತಿಳುವಳಿಕೆಯಿಂದ ಕೂಡಿ ಅದರ ನಿಯಂತ್ರಣ ಶಕ್ತಿಯಿಂದ ಕೂಡಿದ ವ್ಯಕ್ತಿತ್ವ ಅವನಲ್ಲಿದೆ ಅಂತ ವೇದಗಳು ಕೂಡ ಅವನನ್ನ ಜಗತ್ತಿನ ಎಲ್ಲಾ ಕ್ರಿಯಾಕಲಾಪಗಳ ಜೊತೆಗೆ ಅವನನ್ನ ವಿವರಿಸಿದ್ರೆ ಅವನದ್ದೇ ಅಧೀನದಲ್ಲಿದೆ ಅನ್ನುವ ಅರ್ಥದಲ್ಲಿ ಎಲ್ಲಾ ಪದಗಳಿಂದ ವಾಚ್ಯ ಅವನು ಅಂತಂದ್ರೆ ಅದರ ಗುಣ ಅವನ ಹತ್ರ ಇದೆ ಅಂತ ಅರ್ಥ. ಅವನು ಜ್ಞಾನ ಸ್ವರೂಪ, ಅವನು ಗುಣ ಸ್ವರೂಪ. ಆದ್ರೆ ಅದರ ಜೊತೆಗೆ ಸಮಾಧಿಯ ಜೊತೆಗೆ ಕರ್ಮವೂ ಬ್ರಹ್ಮವೇ ಅಂತ. ಸಮಾಧಿನ ಸಹ ಬ್ರಹ್ಮೈವ ಕರ್ಮ, ಕ್ರಿಯಾರೂಪವೂ ಆಗಿ ಧ್ಯಾನ ಸ್ಥಿತಿಯ ಆಗ ಒಂದು ಏಕಾಗ್ರ ಭಾವ ಇರುತ್ತಲ್ಲ, ಭಗವಂತನ ದರ್ಶನಕ್ಕಾಗಿ ಮೂಡಿದ ಮನಸ್ಥಿತಿ ಸಮಾಧಿ, ಅದು ಅವನ ಅಧೀನದಲ್ಲೇ ಇರುವುದು. ಸಮಾಧಿ ಕೊಡುವವನು ಅವನೇ, ಸಮಾಧಿಯಿಂದ ಎಚ್ಚರಿಸಿ ಕರ್ಮಗಳನ್ನು ಮಾಡಿಸುವವನು ಅವನೇ. ಆದ್ರಿಂದಾಗಿ ಸಮಾಧಿನ ಸಹ ಬ್ರಹ್ಮೈವ ಕರ್ಮ, ಅವನನ್ನೇ ಹೊಂದುವುದಾದ್ರಿಂದಾಗಿ ಈ ಕರ್ಮಗಳೆಲ್ಲ ಅದು ಅವನೇ ಅನ್ನುವ ಅರ್ಥದಲ್ಲಿ ಶಬ್ದಗಳ ಪ್ರಯೋಗ ಇದೆ. ಹಿಂದಕ್ಕೆ ಹೋಗೋಣ ಆಚಾರ್ಯರ ತಾತ್ಪರ್ಯಕ್ಕೆ. ಇದೆಯಾ ಕೊನೆಯಲ್ಲಿ 24 ಇದೆಯಲ್ಲ. ಬ್ರಹ್ಮಣಃ ಕರ್ಮ ಸಮಾಧಿನ ಸಹ. ಅದಕ್ಕಿಂತ ಮುಂಚೆ ಕಥಂ ಅಭಿಮಾನ ತ್ಯಾಗ, ಹಿಂದೆ ಅಭಿಮಾನ ತೊರೆದು ಮುಕ್ತಃ ಅನ್ನುವ ಶಬ್ದ ಬಂತು. ಮುಕ್ತಃ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ, ಫಲದ ನಂಟನ್ನು ತೊರೆದು ನನ್ನದೇ ಅಧೀನದಲ್ಲಿ ಎಲ್ಲ ನಡೆಯುತ್ತೆ ಅನ್ನುವ ಸ್ವಾತಂತ್ರ್ಯದ ಭ್ರಮೆಯನ್ನ ಬಿಟ್ಟು, ನಾನು ಮತ್ತು ದೇಹ ಒಂದೇ ಆದ್ರಿಂದಾಗಿ ಅಭಿಮಾನದಿಂದ ಕೂಡಿದಾಗ ಎಲ್ಲ ಕರ್ಮಗಳು ಕೂಡ ಮತ್ತಷ್ಟು ಆತನನ್ನ ಅಂಟಿಕೊಳ್ಳುತ್ತೆ ಅಂತ ಬಂದಾಗ ಮುಕ್ತ ಅಂತ ಹೇಳಿದ್ರು. ಅಭಿಮಾನ ಮುಕ್ತಸ್ಯ, ಶರೀರದ ಮೇಲೆ ಅಭಿಮಾನ ಇರುವುದಿಲ್ಲ ಅಂದ್ರೆ ಅದರ ಅಭಿಪ್ರಾಯ ನಾನು ಶರೀರ ಅಲ್ಲ ಅನ್ನೋ ಎಚ್ಚರದಿಂದಲೇ ಕಾರ್ಯ ಮಾಡುವುದು. ನಾವು ಎಲ್ಲ ಈ ಶರೀರಕ್ಕೆನೆ ನಡೆಯುವುದು ಅಂತ ಭಾವಿಸ್ತೇವೆ. ಆದ್ರೆ ನಾನು ಈ ಶರೀರ ಅಲ್ಲ ಅಂತ ಭಾವಿಸಿ ನಡೆಸುವಂತಹ ಅಭಿಮಾನ ತ್ಯಾಗದ ಬಗ್ಗೆ ಮಾತು ಬಂತು. ಕೃಷ್ಣ ಅದು ಹೇಗ್ ಸಾಧ್ಯ ಆಗುತ್ತೆ? ನಮ್ಗೆ ಅನುಭವದಲ್ಲಿದೆ, ನಾವು ಮಾಡ್ತಾ ಇರುವಂತದ್ದು, ನಮ್ಮ ಕೈಯಲ್ಲಿ ಆಗ್ತಾ ಇರುವಂತದ್ದು. ಅದಕ್ಕೆ ಪರಿಪೂರ್ಣವಾದ ಜ್ಞಾನದ ಅವಸ್ಥೆ ಏನು ಅಂತ ಹಿಂದೆ ಪರಮಾತ್ಮನ ಅರಿವಿನೊಂದಿಗೆ ಎಚ್ಚರದೊಂದಿಗೆ ಕರ್ಮ ಮಾಡುವುದು ಅಂತ ಏನ್ ಹೇಳಿದ್ರು, ಅದೇ ಅಭಿಮಾನದ ತ್ಯಾಗಕ್ಕೆ ಕಾರಣವಾದದ್ದು ಅಂತ ಹೇಳಲಿಕ್ಕೆ
ಈ ಶ್ಲೋಕದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅಂತ, ಅದು ಬ್ರಹ್ಮ ಕರ್ಮ ಅಂತ, ಇನ್ನೊಂದು ಬ್ರಹ್ಮ ಕರ್ಮ ಅಂತ, ಎರಡು ಒಟ್ಟಿಗೆ ಒಂದ್ಸಲ ಬಿಡಿಸಿ ಒಂದ್ಸಲ ಓದ್ಕೊಳ್ಬಹುದು. ಅದಕ್ಕೆ ಅದು ಒಂದು ಭಾಷ್ಯದಲ್ಲಿ ಒಂದು ಅರ್ಥ ಹೇಳಿದ್ರು, ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥವನ್ನು ಹೇಳುತ್ತಿದ್ದಾರೆ. ಅದು ಹಾಗಾಗತ್ತಾ? ಈ ಒಂದೇ ಶ್ಲೋಕದಲ್ಲಿ ಪದಚ್ಛೇದ ಮಾಡಿ ಒಂದರ್ಥ, ಪದಚ್ಛೇದ ಮಾಡದೆ ಒಂದರ್ಥ? ಖಂಡಿತ ಆಗತ್ತೆ. ನಮ್ಗೆ ಇವತ್ತೇನು ಅಂದ್ರೆ ಟೆಕ್ಸ್ಟ್ ಅಲ್ಲಿ ಮೊದಲೇ ಅದಕ್ಕೊಂದು ಡಯಾಕ್ರಿಟಿಕಲ್ ಹಾಕಿ ಓದ್ಲಿಕ್ಕಾಗ್ಲಿ ಅನ್ನೋ ದೃಷ್ಟಿಯಿಂದ ಮಧ್ಯ ಪದಗಳಿಗೆ ಗ್ಯಾಪ್ ಕೊಟ್ಟು ಬರೆಯುವ ಅಭ್ಯಾಸ ಶುರು ಆದ್ಮೇಲೆ ಯಾವುದೋ ಒಂದು ಪದಚ್ಛೇದ ಕೊಟ್ಟಿದ್ದಾರೆ ಅಂದ್ಮೇಲೆ ಅದೊಂದೇ ಆಗುತ್ತೆ ಅಂತ ನಾವು ನಿಲ್ಲಿಸ್ತೇವೆ. ಆದ್ರೆ ನಿಜವಾಗಿ ಬರೆಯುವ ಕ್ರಮದಲ್ಲಿ ನೀವು ಪ್ರಾಚೀನರ ಬರವಣಿಗೆಯ ಶೈಲಿಯನ್ನು ಗಮನಿಸಿದ್ರೆ ಅವರು ಯಾವತ್ತೂ ಕೂಡ ಪದಗಳನ್ನು ಬಿಡಿಸಿ ಓದಲ್ಲ. ಅದು ವ್ಯುತ್ಪತ್ತಿಯಿಂದ ಅವನು ಓದುವವನು ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಎಷ್ಟೂ ತರದಲ್ಲಿ ಅದು ಪದಚ್ಛೇದ ಕಾಣಬಹುದು. ಅಷ್ಟೂ ಅದು ವೇದವ್ಯಾಸರು ಬರೆದಾಗ ಮಾತ್ರ ಅಂಥ ಪುರಾಣದ ವಾಕ್ಯಗಳಿಗೆ, ಉಪನಿಷತ್ತಿನ ವಾಕ್ಯಗಳಿಗೆ ಮಾತ್ರ ಅಷ್ಟು ಪದಶಃ ಅರ್ಥಗಳ ವೈವಿಧ್ಯವನ್ನು ಹುಡುಕುವ ಅವಕಾಶ ಇರುತ್ತೆ. ಲೋಕದ ಸಾಮಾನ್ಯ ತಿಳುವಳಿಕೆಯಿಂದ ಬಂದ ಪದ್ಯಗಳಲ್ಲಿ ನಾವು ಅವರ ಉದ್ದೇಶದಲ್ಲಿ ಹಾಗಿದ್ದು ಪದ್ಯ ಬಂದಿದ್ರೆ ತೊಂದರೆ ಇಲ್ಲ. ಆದ್ರೆ ಅದನ್ನ ವೇದವ್ಯಾಸರ ಮಾತಿನ ಹಾಗೆ 10 ಅರ್ಥಗಳಲ್ಲಿ ತೆರೀಬೇಕು ಅನ್ನೋ ಹಠ ಬೇಕಿಲ್ಲ. ಆದ್ರೆ ಇಲ್ಲಿ 10 ಅರ್ಥ ಇದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಆ ಹಿನ್ನೆಲೆಯಿಂದ ಪದಗಳನ್ನ ಬಿಡಿಸುವ ಹೊಣೆಗಾರಿಕೆಯೂ ಕೂಡ ಬಂದೇ ಬರುತ್ತೆ. ಹಾಗೆ ಬಂದಾಗ ಬ್ರಹ್ಮಕರ್ಮ ಸಮಾಧಿನ ಅಂತ, ಬ್ರಹ್ಮಕರ್ಮ ಅನ್ನುವ ಶಬ್ದ ಬೇರೆ ಬೇರೆಯಾಗಿ ಬ್ರಹ್ಮ ಕರ್ಮ ಸಮಾಧಿನ, ಎರಡನೇದು ಬ್ರಹ್ಮಕರ್ಮ ಸಮಾಧಿನ ಜೊತೆಯಾಗಿಯೂ ಒಂದು ಅರ್ಥದಲ್ಲಿ ಅದು ತೆರ್ಕೊಳ್ಳುತ್ತೆ. ಏನು ಹಾಗಂದ್ರೆ, ಅಭಿಮಾನ ತೊರೆಯುವುದು ಅಂದ್ರೆ ಎಲ್ಲವನ್ನು ಬ್ರಹ್ಮನಲ್ಲಿ ಒಪ್ಪಿಸ್ತೇನೆ. ಹವಿಸ್ಸು ಕೂಡ ಅವನೇ ದಯಪಾಲಿಸಿದ್ದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅದು ಎಲ್ಲಿಗೆ ಚೆಲ್ಲುದು? ಕೆರೆಗೇ ಚೆಲ್ಲುದು. ಆದ್ರಿಂದ ಬ್ರಹ್ಮಾಗ್ನವು. ಮತ್ತೆ ಚೆಲ್ಲುದು ಯಾರು? ಅವನೇ, ಬ್ರಹ್ಮಣಾಹುತಂ. ಮತ್ತೆ ಅದು ಹೋಗಿ ಸೇರುದು ಯಾರನ್ನ? ಬ್ರಹ್ಮೈವ ತೇನ ಗಂತವ್ಯಂ. ಮತ್ತೆ ಈಗ ಯಾವ ಹಿನ್ನೆಲೆಯಲ್ಲಿ ಆ ಕರ್ಮವನ್ನು ಮಾಡುತ್ತಾ ಇರೋದು? ಅವನದ್ದೇ ಎಚ್ಚರದಲ್ಲಿ ಬ್ರಹ್ಮಕರ್ಮ ಸಮಾಧಿನ. ಅವನು ಮಾಡಿದ್ರೆ ಮಾತ್ರ ಅದು ಪರಿಪೂರ್ಣತೆಯನ್ನು ಹೊಂದುತ್ತೆ ಹೊರತು ನಾವು ಮಾಡಿದಾಗ ಅದರಲ್ಲಿ ಪರಿಪೂರ್ಣತೆಯನ್ನು ಕಾಣೋದು ಸಾಧ್ಯ ಇಲ್ಲ. ಇಲ್ಲಿ ತನಕ ಎಲ್ಲವೂ ನಾನು ಮಾಡುತ್ತೇನೆ ಅಂತ ಯೋಚನೆಯಲ್ಲಿ ಮಾಡಿದ್ದಿದ್ರೆ ಅಲ್ಲಿ ನನ್ನ ಅಸ್ತಿತ್ವ ಎಷ್ಟಕ್ಕಿದೆ ಅನ್ನೋದನ್ನ ಅರ್ಥೈಸಿಕೊಂಡ್ರೆ ಆವಾಗ ಈ ಶ್ಲೋಕ ಚೆನ್ನಾಗಿ ಮತ್ತಷ್ಟು ವಿಸ್ತಾರಗೊಳ್ಳುತ್ತೆ. ಬ್ರಹ್ಮನಲ್ಲಿ ಅರ್ಪಿಸುವುದನ್ನೇ ಬ್ರಹ್ಮಾರ್ಪಣ ಅಂತ ಹೇಳಿದ್ದು. ಬ್ರಹ್ಮಾರ್ಪಣಂ ಇತ್ಯಾದಿ. ಬ್ರಹ್ಮಣಿ ಅರ್ಪಣಂ ಬ್ರಹ್ಮಾರ್ಪಣಂ. ಬ್ರಹ್ಮಣೋ ಹವಿಹಿ, ಬ್ರಹ್ಮನಿಗೆ ಸಂಬಂಧಪಟ್ಟ ಹವಿಸ್ಸು. ಬ್ರಹ್ಮಣೇ ಅಗ್ನೌ, ಅಗ್ನಿಯಲ್ಲಿ ಬ್ರಹ್ಮಣೇ ಪರಮಾತ್ಮನಿಗಾಗಿ. ಬ್ರಹ್ಮ ಅಗ್ನೌ. ಬ್ರಹ್ಮಣಾಹುತಂ, ಅಲ್ಲಿ ಸ್ಪಷ್ಟ ಇದೆ. ಬ್ರಹ್ಮಣಃ ಕರ್ಮ, ಬ್ರಹ್ಮ ಕರ್ಮ ಅಂತ ಒಂದು ಮಾಡಿದ್ಯಾಕೆ ಅಂದ್ರೆ ಬ್ರಹ್ಮನಃ ಕರ್ಮ ಸಮಾಧಿನ ಸಹ. ಸಮಾಧಿ ಅಂತಂದ್ರೆ ಅವನ ಅಧೀನದಲ್ಲಿರುವುದು ಅಂತ ಅರ್ಥ. ಬ್ರಹ್ಮಕರ್ಮ ಸಮಾಧಿನ ಅಂದ್ರೆ ಬ್ರಹ್ಮನಿಂದ ನಡೆಸಲ್ಪಟ್ಟ ಕರ್ಮ ಅಥವಾ ಬ್ರಹ್ಮನ ಉದ್ದೇಶ್ಯವಾಗಿ ನಡೆದ ಕರ್ಮ ಅವನದ್ದೇ ಅಧೀನದಲ್ಲಿ. ಚಿತ್ರಮರ್ಚ ಅಂತ ಶಬ್ದ ಇದೆ. ಚಿತ್ರಮರ್ಚ ಅಂದ್ರೆ ನೀನೇ ಅರ್ಚಿಸಬೇಕಾದದ್ದು. ನಾವು ಅರ್ಚಿಸ್ತೇವೆ, ಪೂಜಿಸ್ತೇವೆ, ಮೆಚ್ಚಿಸ್ತೇವೆ ಅನ್ನೋದು ನಮ್ಮ ದಡ್ಡತನ ಆಗುತ್ತೆ. ಅವನ ಪೂಜೆಯನ್ನು ನಮ್ಮಲ್ಲಿ ನಿಂತು ಅವನೇ ಮಾಡಿಸಿಕೊಂಡು ಫಲ ಮಾತ್ರ ನಮಗೆ ಕೊಟ್ಟು ಉದ್ಧರಿಸುವ ಕಾರುಣ್ಯದ ಮೂರ್ತಿ ಅನ್ನೋದು ನಮಗೆ ಅರಿವಿಗೆ ಬಂದಾಗ ಆಗುವ ಸಂತೋಷ ಏನಿದೆ, ನಮ್ಗೆ ಈ ಅನುಭವದಲ್ಲಿ ಪರಸ್ಪರ ವಿರುದ್ಧ, ನಮ್ಗೆ ಗೊತ್ತಿಲ್ಲ ಅಂತ ಇದೆ. ಆದ್ರೂ
ನಾನೇ ಎಲ್ಲ ಅಂತ ಭಾವಿಸುವುದು ಹೊಂದುವ ಮಾತಾಗುವುದಿಲ್ಲ ಅಂತ ಸಮಾಧಿರಪಿ ತದಧೀನಃ ಇತ್ಯರ್ಥಃ. ಸಮಾಧಿ ಅಂತಂದ್ರೆ ಸಮ್ಯಕ್ ಅಧೀಯತೆ, ಅವನ ಅಧೀನದಲ್ಲಿ ತಿಳಿದು ಮಾಡುವುದು, ಅವನ ಅಧೀನದಲ್ಲಿದೆ ಅಂತ ತಿಳಿದು ಸೇರಿಕೊಂಡ್ರೆ ಅದು ಸಮಾಧಿ ಆಗತ್ತೆ. ನಾವೇ ಹೋಗಿ ಸಮಾಧಿಗೆ ಬೀಳ್ತೇವೆ ಅಂದ್ರೆ ಯಾರು ಇಲ್ಲಿ ತನಕ ಬಿದ್ದಿಲ್ಲ. ಅಲ್ಲಿ ಆದ್ರೂ ಗೊತ್ತಾಗತ್ತೆ ಸ್ವಾತಂತ್ರ್ಯ ನನ್ನದಲ್ಲ ಅಂತ. ಹೇಳ್ಕೊಳ್ಬೋದಷ್ಟೇ, ಅವರು ಸಮಾಧಿಗೆ ಹೋಗ್ತಾರೆ, ಅವರು ಭಾರಿ ಕಂಟ್ರೋಲ್ ಮಾಡ್ತಾರೆ ಅಂತ. ಅವರಿಗೂ ಅದು ನಿಯಂತ್ರಣದಲ್ಲಿ ಇರುವುದಲ್ಲ. ಮನಸ್ಸು ನಿಯಂತ್ರಣಕ್ಕೆ ಬರಬಹುದು, ಆದ್ರೆ ಅಲ್ಲಿ ಕಾಣಬೇಕಾದ ತತ್ವ ಅದು ಇವನ್ ಕಂಡು ಕಲ್ಪಿಸಿಕೊಂಡದ್ದು ಕಾಣತ್ತೆ. ಆದ್ರೆ ಇರುವುದು ಕಾಣಬೇಕು ಅಂತಂದ್ರೆ ಅದು ಇವನ ಅಧೀನದಲ್ಲಿ ಇಲ್ಲ. ಅದು ಭಗವಂತನೇ ಈತನನ್ನ ಉದ್ಧರಿಸಬೇಕು ಅಂತ ಬಯಸಿ ಅದಕ್ಕೆ ಕೊಟ್ರೆ ಆವಾಗ ಒಳಗಣ್ಣು ತೆರೆದುಕೊಳ್ಳುತ್ತೆ. ಅದು ಸ್ಪಷ್ಟ ಗೊತ್ತಾಗುತ್ತೆ. ನಾನು ಅದರ ಮುಂದೆ ಸೊನ್ನೆ, ಅದು ಸೊನ್ನೆ ಅಂದ್ರೆ ಬಂಗಾರ, ನಾನು ಸೊನ್ನೆ, ಸೊನ್ನೆ ಅಂದ್ರೆ ಏನು ಇಲ್ಲ ಅಂತ. ಇದು ಬ್ರಹ್ಮಕರ್ಮ ಸಮಾಧಿ. ಸಮಾಧಿಯ ನೆಲೆಯಲ್ಲಿ ಇಷ್ಟು ಕರ್ಮ ಯಾವುದ್ರದ್ದು, ಯಾರು ಮಾಡ್ತಾ ಇರುವುದು? ಅವನಿಗೆ ಭಗವದ್ ದರ್ಶನ ಆದಾಗ, ಭಗವಂತ ಕೈ ಎತ್ತಿದಾಗ ಮಾತ್ರ ಅವನಿಗೆ ತಾನು ಕೈ ಎತ್ತಲಿಕ್ಕಾಗತ್ತೆ. ಭಗವಂತ ಮನಸ್ಸಿನಿಂದ ತನ್ನನ್ನ ಕಾಣಬೇಕು ಅಂತ ಅದಕ್ಕೆ ತೀವ್ರವಾದ ಏಕಾಗ್ರತೆಯನ್ನು ಕೊಟ್ಟು ಧಾರಣೆಯನ್ನು ಇತ್ತು ಅಖಂಡ ಧ್ಯಾನದ ಕಡೆಗೆ ಸಾಗುವುದಕ್ಕೆ ತಾನೇ ಪ್ರಯತ್ನಿಸಿದಾಗ ಜೀವನಿಗೂ ಕೂಡ ಅದು ಸಾಧ್ಯವಾಗಿ ತನ್ನನ್ನೇ ತಾನು ನೋಡುತ್ತಾನೆ ಅಂತ ಆದಾಗ ಸಮಾಧಿಯ ಸ್ಥಿತಿಗೆ ತೆರಳುತ್ತಾನೆ. ಆದ್ರಿಂದಾಗಿ ಮೇಲ್ನೋಟಕ್ಕೆ ನಮಗೆ ಹಾಗಾದ್ರೆ ಎಲ್ಲ ದೇವರೇ ಮಾಡ್ತಾನೆ ಅಂದ್ರೆ ನಾವೀಗ ಕರ್ಮ, ನಿಷ್ಠೆ, ನ್ಯಾಯ ಈ ಎಲ್ಲ ಅವ್ಯವಸ್ಥೆಗಳು ಯಾಕೆ ಅಂತ ಒಂದು ಡೌಟ್ ಬರುತ್ತೆ. ಅಲ್ಲಿ ಎಲ್ಲವೂ ಪರಮಾತ್ಮನೇ ಮಾಡ್ತಾನೆ ಅಂತ ಅಂದ್ರೆ ನಮ್ಮ ಮೂಲಕನೇ ಮಾಡುವುದು, ನಮ್ಮನ್ನು ಹೊರತಾಗಿ ಮಾಡಿಸುವುದಲ್ಲ, ನಮ್ಮ ಮೂಲಕನೇ ಮಾಡುವುದು. ಆದ್ರೆ ನಮ್ಮ ಮೂಲಕನೇ ಮಾಡುವುದು ಅನ್ನೋದು ಮುಖ್ಯ ಏನು ಅಂತಂದ್ರೆ ನಮ್ಗೆ ಕೊಟ್ಟ ಇಂದ್ರಿಯಗಳನ್ನು ಬಳಸಿಕೊಂಡು, ಅದಕ್ಕೆ ಹೇಳಿದು ಅವನ ಚಲನೆಯಿಂದಲೇ ನಮ್ಮ ಚಲನೆ. ಅವನು ನೋಡ್ತಾನೆ ಎಂದಾಗ ನಾವು ನೋಡ್ತೇವೆ, ಅವನು ಮಾತಾಡ್ತಾನೆ ಎಂದಾಗ ನಾವು ಮಾತಾಡ್ಲಿಕ್ಕಾಗತ್ತೆ. ಕನ್ನಡಿಯ ಮುಂದೆ ನಿಂತಿರುವ ವ್ಯಕ್ತಿಯ ಚಲನೆಯಿಂದಲೇನೆ ಕನ್ನಡಿಯಲ್ಲಿ ಚಲನೆ ಹೇಗೋ ಹಾಗೆ. ಹಾಗಾಗಿ ಬ್ರಹ್ಮ ಅನ್ನುವ ಶಬ್ದ ಎಲ್ಲ ಕಡೆಗೂ ಸೇರಿಸಿ ಹೇಳಿದ್ದು, ಎಲ್ಲದರಲ್ಲೂ ಅವನು ನಿಷ್ಠೆಯಿಂದ ಹಿಂದೆ ನಿಂತಿದ್ದಾನೆ. ಹಾಗಾದ್ರೆ ಅವನೇ ಮಾಡಿಕೊಂಡು ಅವನೇ ಸುಖ ಪಡ್ಲಿ, ಅವನು ತನಗೋಸ್ಕರ ಏನೂ ಮಾಡುವುದಿಲ್ಲ. ನಮ್ಮ ಶ್ರೇಯಸ್ಸಿಗೋಸ್ಕರನೇ ಒಂದು ಪೈಸೆಯೂ ಲಾಭವಿಲ್ಲದೆ ಜಗತ್ತಿನ ಎಲ್ಲಾ ಸಂಗತಿಗಳ ಬಗ್ಗೆಯೂ ಕೂಡ ಅತ್ಯಂತ ಸರಳವಾಗಿ ಕಾರ್ಯಭಾರವನ್ನು ಸಲೀಸಾಗಿ ಲೀಲಾಜಾಲವಾಗಿ ನಡೆಸುವ ವ್ಯಕ್ತಿತ್ವ ಭಗವಂತನದ್ದು ಅನ್ನೋದನ್ನು ತಿಳಿಸ್ಲಿಕ್ಕೆ ಅವನನ್ನ ಎಲ್ಲವೂ ಬ್ರಹ್ಮಮಯ ಅನ್ನುವ ಶಬ್ದದಿಂದ ಹೇಳಿದ್ದು. ಬ್ರಹ್ಮಮಯ ಅಂತಂದ್ರೆ ಅವನ ವ್ಯವಸ್ಥೆಯಲ್ಲಿ ನಡೆಯುತ್ತೆ. ಅವನ ಚಲನವಲನಗಳಿಂದ ಎಲ್ಲ ಚಲನವಲನಗಳು ಕೂಡ ಮೂಡ್ತಾವೆ. ಅವನೇ ಅದರ ಒಳಗೆ ನಿಂತು ಪ್ರತಿಯೊಂದು ಕ್ರಿಯೆಯನ್ನು ನಡೆಸ್ತಾನೆ. ಅದರಿಂದಾಗಿ ಅವನ ಕಾರ್ಯ ಸಾಮರ್ಥ್ಯ ಅತ್ಯಂತ ದೊಡ್ಡದು. ಇದು ಇಷ್ಟು ತಿಳ್ಕೊಳ್ಬೇಕಾದ್ದು. ಮಹಾಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏಕ ಸ್ವತಂತ್ರೋ ಭಗವಾನ್, ಎಲ್ಲವೂ ಸ್ವಾತಂತ್ರ್ಯ ಅಂತ ಅನ್ನೋದು ಒಬ್ಬನಲ್ಲೇ ಇರುವಂತದ್ದು. ಏಕಃ ಸ್ವತಂತ್ರ ನ ಅನ್ಯ. ಜೀವನಿಗೆ ಸ್ವಾತಂತ್ರ್ಯ ಕೊಟ್ಟ, ದೇವತೆಗಳಿಗೆ ಸ್ವಾತಂತ್ರ್ಯ ಕೊಟ್ಟ ಅನ್ನುವ ಮಾತುಗಳು ಬಂದ್ರೆ ಇದಕ್ಕೆ ಅಧೀನವಾಗಿ ಆ ಸ್ವಾತಂತ್ರ್ಯ ಅನ್ನುವ ಹೆಸರಿನಿಂದ ಭಗವಂತನೇ ಅವರಲ್ಲಿ ನಿಂತು ಕೆಲಸ ಮಾಡ್ತಾನೆ ಅಂತ ಅರ್ಥ ಹೊರತು ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾತಂತ್ರ್ಯ ಅನ್ನೋದು ಅದು ಅವನ ಎಕ್ಸ್ಕ್ಲೂಸಿವ್. ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾದ್ರೆ ಇದು ಗೊತ್ತಾಗುತ್ತೆ. ಸ್ವತಂತ್ರ, ತನ್ನನ್ನು ತಾನು ಮ್ಯಾನೇಜ್ ಮಾಡಿಕೊಳ್ಳುವ ಗುಣ. ತನ್ನನ್ನು ತಾನು ಮಾತ್ರ ಅಲ್ಲ, ತನ್ನ ಸುತ್ತ ಇರುವ ತನ್ನ ಎಲ್ಲಾ ಬಾಂಧವ್ಯದ
ಪ್ರತೀಕವಾಗಿ ತಾನು ಕೂಡ ಅದನ್ನ ಅವತಾರಗಳಲ್ಲಿ ನಡೆಸಿ ತೋರಿಸ್ತಾನೆ. ಉಳಿದದ್ದೆಲ್ಲವೂ ಅವನ ಅಧೀನದಲ್ಲೇ ಇದೆ ಅಂತ ಮಹಾಭಾರತದಲ್ಲಿ ಬಂದ ಮಾತು. ತದೀಯಂ ಎಲ್ಲವೂ ಅವನಿಗೆ ಸಂಬಂಧಪಟ್ಟದ್ದು ಅಂತ ಈ ಹಂತದಲ್ಲಿ ಅನ್ಯತ್ ಸರ್ವಂ ತದೀಯ ಮುಚ್ಚತೆ, ಉಳಿದದ್ದೆಲ್ಲವೂ ಕೂಡ ಅವನ ಅಧೀನದಲ್ಲಿದೆ ಅಂತ ಹೇಳಲ್ಪಡುತ್ತೆ. ಇದು ಭಾರತದಲ್ಲಿ ಬಂದ ಮಾತು. ಅದರಿಂದಾಗಿ ಸ್ವತಂತ್ರ ಅನ್ನುವ ಶಬ್ದದ ಅರ್ಥ ಗೊತ್ತಾದಾಗ ಅದು ಜೀವನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಮಗೆ ನಮ್ಮ ದೇಹದ ಬಗ್ಗೆನೇ ಗೊತ್ತಿಲ್ಲ, ನಮ್ಮ ಸ್ವಭಾವದ ಬಗ್ಗೆ ಗೊತ್ತಿಲ್ಲ, ನಮ್ಮಲ್ಲಿ ಇರಬೇಕಾದ ಗಟ್ಟಿತನ ಇದೆಲ್ಲ ಅಲ್ಲಿಯೇ ಮೂಡಿ ಬಂದ ಪರಮಾತ್ಮನ ಶಕ್ತಿಯಿಂದಾಗಿ ಕೆಲವೊಮ್ಮೆ ನಡೆಯುತ್ತೆ. ಆದ್ರೆ ಅಲ್ಲೂ ಗೊತ್ತಾಗುತ್ತೆ ಅದು ನನ್ನ ವಶದಿಂದ ನಡೆಯುವುದಲ್ಲ ಅಂತ. ಯಾರಿಗೆ ಗೊತ್ತಾಗುತ್ತೋ ಅವನಿಗೆ ತಿಳುವಳಿಕೆ ಬಂತು ಅಂತ ಅರ್ಥ. ಹಾಗಾಗಿ ಎಲ್ಲವೂ ಅವನ ಅಧೀನದಲ್ಲಿದೆ ಅಂತ ಹೇಳುವಾಗ ಸರ್ವಂ ತ್ವದಾರಾಧನಂ, ಎಲ್ಲವೂ ನಿನ್ನ ಸ್ವರೂಪದಲ್ಲೇ ಇದೆ ಅನ್ನುವ ರೀತಿಯ ಮಾತುಗಳು ಬರ್ತಾ ಹೋಗುತ್ತೆ. ಹೀಗೆ ಈ ಶ್ಲೋಕದಲ್ಲಿ ಬಹಳ ಸಂಗತಿಗಳು ತುಂಬಿಕೊಂಡಿವೆ. ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಅನ್ನುವ ಹಿಂದಿನ ಪದ್ಯದ 2 ಶಬ್ದಗಳ ವಿವರವನ್ನು ಕೊಡ್ಲಿಕ್ಕೋಸ್ಕರ ಈ ಪದ್ಯ ಬಂತು ಅನ್ನೋದನ್ನು ನಾವು ನೋಡಿದೆವು. ಬ್ರಹ್ಮಾರ್ಪಣ ಅಂತ ಶಬ್ದ ಬಂತು. ನಾವು ಭಗವಂತನಿಗೆ ಎಲ್ಲವನ್ನು ಅರ್ಪಿಸುವವರಾಗ್ತೇವೆ. ಬ್ರಹ್ಮಣ ಅಲ್ಲೇನು ಪದ ಬಂತು? ಬ್ರಹ್ಮಾರ್ಪಣಂ. ಬ್ರಹ್ಮನಲ್ಲಿ ಅರ್ಪಿಸುವುದನ್ನೇ ಬ್ರಹ್ಮಾರ್ಪಣ ಅಂತ ಹೇಳುದು. ಎಲ್ಲವೂ ಅವನಿಗೋಸ್ಕರವೇ ಅರ್ಪಿಸುವಂಥದ್ದು, ಅವನಲ್ಲೇ ಅರ್ಪಣೆ ಮಾಡುವಂಥದ್ದು ಅಂತ. ಅಂದ್ರೆ ಒಂದು ರೀತಿ ಕ್ರಿಯೆಯೂ ಅವನೇ, ಕಾರಕವೂ ಅವನೇ, ಅದರ ಫಲವೂ ಅವನೇ, ಒಬ್ಬನೇ. ಅದರಲ್ಲಿ ಫಲ ಕೊಡುವವನೊಬ್ಬ, ಕರ್ಮ ಮಾಡಿಸುವವನು ಮತ್ತೊಬ್ಬ ಅಂತ ಹಲವು ಬ್ರಹ್ಮಂದಿರಿಲ್ಲ. ಗುಣ ಇರುವ ಬ್ರಹ್ಮ, ಗುಣ ಇಲ್ಲದ ಬ್ರಹ್ಮ ಅಂತ ಇದೆಲ್ಲ ಕಲ್ಪಿತವಾದ. ಶಾಸ್ತ್ರದಲ್ಲಿ ಎಲ್ಲೂ ಆ ರೀತಿ 2 ರೀತಿಯ ಸರ್ವ ಸಮರ್ಥವಾದ ಶಕ್ತಿಯನ್ನು ಒಪ್ಪಿಕೊಂಡದ್ದಿಲ್ಲ. ಒಂದೇ ಇರುವುದು. 2 ಸ್ಟೇಜ್ ಅಂತಂದ್ರೆ ಅವನಿಗೆ ಒಂದು ಸ್ಟೇಜ್ ಅಲ್ಲಿ ಅಜ್ಞಾನ ಬಂತು ಅಂದ್ರೆ ಅವನ ಸ್ವಾತಂತ್ರ್ಯ ಹೋಯ್ತಲ್ವ, ತನ್ನ ನಿಯಂತ್ರಣ ತನ್ನಲ್ಲಿ ಇಲ್ಲ ಅಂತ ಆಯ್ತಲ್ಲ. ಆಗ ನೋಡ್ಕೊಳ್ಳೋರು ಯಾರು? ಅವನಲ್ಲದ ಇನ್ನೊಬ್ಬ ಬ್ರಹ್ಮನನ್ನ ಹೇಳ್ಬೇಕು ನೀವು. ಹಾಗೆ ಹೇಳಿದ್ರೆ ಹೋಯ್ತು ಸರ್ವೇಶ್ವರತ್ವ, ಸರ್ವಜ್ಞತ್ವ. ಒಬ್ಬನಲ್ಲೇ ಆ ಸರ್ವ ಸಾಮರ್ಥ್ಯ ಇರುವಂತಹದ್ದು. 100 ಜನರಲ್ಲಿ ಆ ಸರ್ವತಂತ್ರ ಸ್ವತಂತ್ರ ಅನ್ನುವ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದ ದೇವತೆಗಳಿದ್ದಾರೆ, ಅವರೆಲ್ಲರೂ ಭಗವಂತನಿಗೆ ಪ್ರೀತಿಯಿಂದ ಜೊತೆಯಾಗಿ ಇದ್ದು ಲೋಕದ ಕಾರ್ಯಭಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಇದು ಸ್ಪಷ್ಟ, ಹಿಂದೆಯೂ ಬಂದಿದೆ, ಮುಂದೆಯೂ ಬರುತ್ತೆ. ಉಳಿದ ದೇವತೆಗಳೆಲ್ಲ ಪರಮಾತ್ಮನ ಪರವಾಗಿ, ಅದಕ್ಕೆ ಅವರಿಗೆ ವೃಂದಾರಕ ಅಂತ ಹೆಸರು. ನಾವು ಪರಮಾತ್ಮನ ಪರಿವಾರದವರು ಅಂತಾನೆ ತಮ್ಮನ್ನು ಪರಿಗಣಿಸುವುದಕ್ಕೆ ಬಯಸುವವರು. ಅವರನ್ನ ಪ್ರತ್ಯೇಕವಾಗಿ ಚಿಂತಿಸುವುದನ್ನು ಅವರು ಇಷ್ಟಪಡಲ್ಲ. ಪರಮಾತ್ಮನ ಪರಿವಾರವಾಗಿ ನೆನಪಿಸಿಕೊಂಡ್ರೆ ಸಾಕು, ಅಲ್ಲಿ ಕಲ್ಪಿಸ್ಲಿಕ್ಕೆ ವಸ್ತುಗಳೆಲ್ಲ ಇರಬೇಕಾಗಿಲ್ಲ. ಆದ್ರಿಂದಾಗಿ ಎಲ್ಲಾ ತರದ ರೀತಿಯಿಂದಲೂ ಕೂಡ
ಅವನೇ ಅದರಲ್ಲಿ ಆವರಿಸಿಕೊಂಡಿದ್ದಾನೆ. ಬ್ರಹ್ಮನೇ ಮಾಡುವ ಯಜ್ಞ, ಬ್ರಹ್ಮನನ್ನ ಕುರಿತಾಗಿ ಮಾಡುವ ಯಜ್ಞ, ಬ್ರಹ್ಮನಿಂದಲೇ ನಡೆಯುವ ಯಜ್ಞ, ಬ್ರಹ್ಮನಲ್ಲೇ ನಡೆಯುವ ಯಜ್ಞ, ಬ್ರಹ್ಮನೇ ಯಜ್ಞ ಸ್ವರೂಪ. ಅವನೇ ಫಲ ಕೊಡುವನು ಕೂಡ ಕೊನೆಗೆ. ಜ್ಞಾನಿಗೆ ಜ್ಞಾನಾವಸ್ಥಿತ ಚೇತಸಃ ಅಂತ ಬಂದ್ರೆ ಇದು. ಬ್ರಹ್ಮನಲ್ಲದೆ ಬೇರೆ ಏನು ಕಾಣಿಸಲ್ಲ ಅವನಿಗೆ. ಉಳಿದದ್ದೆಲ್ಲ ಕಾಣಿಸಲ್ಲ ಅಂದ್ರೆ ಶಾಶ್ವತ ಅಲ್ಲ ಅಂತ. ಅದು ತತ್ಕಾಲದಲ್ಲಿ ನನ್ನ ನಿಯಂತ್ರಣದಲ್ಲಿ ಇದೆ ಅಂತ ಅನ್ನಿಸುವುದಷ್ಟೇ, ಆದ್ರೆ ಅದಿಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಸರ್ವ ಸಮರ್ಥವಾದ ಶಕ್ತಿ ಅದು ಬ್ರಹ್ಮವೇ. ಖಲು ಪ್ರಸಿದ್ಧ ಅಲ್ವಾ. ಎಲ್ಲ ಎಲ್ಲದರ ಮೇಲೆ ಸಾಮರ್ಥ್ಯ ಇರುವಂತಹ, ಎಲ್ಲದರನ್ನ ನಿಯಂತ್ರಿಸುವ ಸಾಮರ್ಥ್ಯ ಇರುವಂತವನನ್ನ ಬ್ರಹ್ಮ ಅಂತ ಹೇಳಿದೆ, ಮತ್ತೇನ್ ಹೇಳಬೇಕು? ಅದರಿಂದಾಗಿ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಮಾತು. ಅದು ಮಂಡೂಕ ಶ್ರುತಿಯಲ್ಲಿ ಬಂದ ಮಾತು. ಓಂ ಇತ್ಯೇತದಕ್ಷರಂ ಇದಂ ಸರ್ವಂ ಅನ್ನುವಲ್ಲಿಯೂ ಈ ಮಾತು ಬಂದಿದೆ. ಸರ್ವಂ ಓಂ ಇತ್ಯೇತದಕ್ಷರಂ. ಅದು ಉಪಸಂಹಾರದಲ್ಲಿ ತಾನೇ ತನ್ನ ಮಾತನ್ನ ನಿರೂಪಣೆ ಮಾಡಿದೆ. ಇದಂ ಸರ್ವಂ ಅಂತ ಹೇಳಿ ಅವರೇ ಏಷಃ ಸರ್ವೇಶ್ವರಃ, ಏಷಃ ಸರ್ವಜ್ಞಃ, ಏಷಃ ಅಂತರ್ಯಾಮಿ, ಏಷಃ ಯೋನಿಃ ಸರ್ವಸ್ಯ ಅಂತ ಆ ಸರ್ವಮನ್ನು ಶಬ್ದಕ್ಕೆ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ. ಅವನು ಸರ್ವ ಅಂದ್ರೆ ಅವನು ಸರ್ವೇಶ್ವರ ಅಂತ ಅರ್ಥ. ಅವನು ಸರ್ವ ಅಂದ್ರೆ ಅವನು ಸರ್ವಜ್ಞ ಅಂತ ಅರ್ಥ. ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ಅಂತ ಗೀತೆಯಲ್ಲೂ ಉಪನಿಷತ್ತಿನ ಸಾರವೇ ಬಂದಿರುವುದು. ಏಷಃ ಅಂತರ್ಯಾಮಿ, ಸರ್ವದ ಒಳಗೆ ಇರುವುದರಿಂದ ಅವನನ್ನ ಸರ್ವ ಅಂತ ಕರೀತಾರೆ. ಏಷಃ ಯೋನಿಹಿ ಸರ್ವಸ್ಯ, ಎಲ್ಲದಕ್ಕೂ ಕಾರಣೀಭೂತನಾದ ವ್ಯಕ್ತಿ ಅವನೇ. ಆದ್ರಿಂದಾಗಿ ಅವನನ್ನ ಸರ್ವ ಅನ್ನುವ ಶಬ್ದದಿಂದ ಕರೀತಾರೆ ಹೊರತು ಸರ್ವವು ಬ್ರಹ್ಮಮಯ ಅನ್ನುವ ಕಾರಣಕ್ಕಾಗಿ ಆ ಶಬ್ದದಿಂದ ಅವನನ್ನ ಕರೆಯುವ ಅಭ್ಯಾಸ ಇಲ್ಲ. ಅದರಿಂದಾಗಿ ಅವನು ಸರ್ವೇಶ್ವರ, ಸರ್ವಜ್ಞ, ಸರ್ವಾಂತರ್ಯಾಮಿ, ಸರ್ವಕ್ಕೂ ಕಾರಣನಾದವ ಅನ್ನುವ ಈ ಎಲ್ಲ ಕಾರಣಗಳಿಂದ ಹೇಳಿದ್ದನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಅವನಿಗೆ ಶರಣಾಗಬೇಕು ಹೊರತು ಕುರುಡಾಗಬಾರದು ಅಧ್ಯಯನ ಮಾಡುವಾಗ. ಅದು ಸರ್ವ ಅನ್ನೋದು ಅಬ್ರಿವಿಯೇಷನ್. ಸರ್ವದಿಂದಲೂ ಆಗುವ ಕೆಲಸವನ್ನ ಅದು ಸರ್ವ ಅನ್ನುವ ಶಬ್ದದಿಂದ ಅಥವಾ ಬ್ರಹ್ಮ ಅನ್ನುವ ಶಬ್ದದಿಂದ, ಬ್ರಹ್ಮ ಅಂದ್ರೂ ಪೂರ್ಣ ಅಂತ ಅರ್ಥ, ಎಲ್ಲ ಅಂತಾನೆ ಅರ್ಥ ಆಗುತ್ತೆ. ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡದು ಅಂತ. ಎಲ್ಲದಕ್ಕಿಂತಲೂ ದೊಡ್ಡದು ಅಂತಂದಾಗ ಎಲ್ಲ ವಿಭಕ್ತಿಗಳಿಂದ ಬಂದ ಕೆಲಸವು ಅವನದ್ದೇ. ಬ್ರಹ್ಮ ಬ್ರಹ್ಮ ಸರ್ವಂ, ಬ್ರಹ್ಮಾಣಂ ಸರ್ವಂ ಅಂದ್ರೆ ಬ್ರಹ್ಮನನ್ನೇ ಆಶ್ರಯಿಸಿದೆ ಅಂತ. ಬ್ರಹ್ಮನಿಂದ ಸರ್ವಂ, ಬ್ರಹ್ಮನಿಂದಲೇ ಹುಟ್ಟಿದೆ. ಬ್ರಹ್ಮಣೇ ಸರ್ವಂ, ಬ್ರಹ್ಮನಿಗೋಸ್ಕರ ಎಲ್ಲ ಇದೆ. ಬ್ರಹ್ಮಣಃ ಸರ್ವಂ, ಅವನ ದೆಸೆಯಿಂದಲೇ ಜಗತ್ತಿನಲ್ಲಿ ಎಲ್ಲ ಹೊರಗೆ ಬರುತ್ತೆ. ಬ್ರಹ್ಮಣಃ ಸರ್ವಂ, ಅವನಿಗೆ ಸಂಬಂಧಪಟ್ಟದ್ದೇ ಆಗಿದೆ. ಅವನು ಕೊಟ್ಟ ಮೇಲೆ ನಂಗೆ ಸಂಬಂಧ ಇಲ್ಲ ಅಂತ ಬಿಟ್ಟದ್ದಿಲ್ಲ. ಬ್ರಹ್ಮಣಿ ಸರ್ವಂ, ಎಲ್ಲವೂ ಅವನಲ್ಲೇ ನೆಲೆಗೊಂಡಿದೆ ಅಥವಾ ಅವನಲ್ಲೇ ಮುಕ್ತಾಯವನ್ನ ಅದು ಕಾಣುತ್ತೆ ಅಂತ. ಹೀಗೆ ಎಲ್ಲಾ ವಿಭಕ್ತಿಕವಾದ ಅರ್ಥಗಳು ಅವನಲ್ಲಿ ಮೂಡಿ ಬರುತ್ತೆ ಅನ್ನೋದಕ್ಕೋಸ್ಕರ ಬ್ರಹ್ಮಾರ್ಪಣ ಶಬ್ದವನ್ನ ಹಾಕಿದ್ದು. ಬೇರೆ ಏನೇ ನಾವು ನಮ್ಮ ಸಾಮರ್ಥ್ಯ ಅಂತ ಯೋಚಿಸಿದ್ರು ಕೂಡ ಅದು ಕೇವಲ ಶಬ್ದದಲ್ಲಿ ಆಗತ್ತೆ ಹೊರತು ಅರ್ಥದಿಂದ ಆಗುವುದು ಸಾಧ್ಯ ಇಲ್ಲ ಅಂತ ಬ್ರಹ್ಮಾರ್ಪಣ ಶಬ್ದದ ವಿವರ ಬಂತು. ಬ್ರಹ್ಮ ಹವಿಹಿ ಅಂದ್ರೆ ಏನು? ಬ್ರಹ್ಮಾಗ್ನಿ ಅನ್ನೋದು ಅಗ್ನಿ ಒಬ್ಬನೇ ಅಲ್ವಾ, ಅದ್ರಲ್ಲಿ ಬ್ರಹ್ಮಾಗ್ನಿ ಅಂತ ಬೇರೆ ಇದೆಯಾ ಅಂದ್ರೆ ಅದರ ವಿವರಣೆ ಏನು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.